So the biodiversity it creates downstream, it's quite fantastic. So that therefore there is tremendous value in the ecosystem. ಮತ್ತು ಅವರು ಹೇಳಿದ್ರು ಇವತ್ತು ಕಾರ್ಬನ್ ವಿ ಹ್ಯಾವ್ ಸಿಟಿಂಗ್ ಆನ್ ಮ್ಯಾಸಿವ್ ಸ್ಟಾಕ್ಸ್ ಆಫ್ ಕಾರ್ಬನ್. ಮತ್ತು ನಾನು ಹೇಳಿದೆ ನಾನಾ ಥರದ ನಮಗೆ ನೇಚರ್ ಎಂಟರ್ಪ್ರೈಸಸ್ಸು ಸ್ಟಾರ್ಟ್ ಮಾಡ್ಬೋದು. ಜೇನುತುಪ್ಪದ ಬಗ್ಗೆ ಮಾತಾಡಿದೆ, ಶುಗರ್ಸ್ ಬಗ್ಗೆ ಮಾಡಿದೆ, ಟೀ, ಮತ್ತು ನಾವು ಇನ್ನೊಂದು 2-3 ಸಂಶೋಧನೆ ಮಾಡಿದ್ದೀವಿ. ಈ ಕಾಂಡ್ಲಾ ಗಿಡದಿಂದ ಹೂ ತೆಗೆದು ನಾವು ರಿಸರ್ಚ್ ಮಾಡಿದಾಗ ಅದು ಆ್ಯಂಟಿ ಏಜಿಂಗಿಗೆ ಭಾಳ ಉಪಕಾರ ಆಗುತ್ತೆ. ಸೊ ವಿ ಕ್ಯಾನ್ ಕ್ರಿಯೇಟ್ ಆ್ಯಂಟಿ ಏಜಿಂಗ್ ಕ್ರೀಮ್ಸ್. ಸೊ ಈ ಥರ ನಮಗೆ ವಿ ಕ್ಯಾನ್ ಬ್ರಿಂಗ್ ವ್ಯಾಲ್ಯೂ ಟು ದ ಫಾರ್ಮರ್ಸ್ ಆ್ಯಂಡ್ ದ ಲೋಯೆಸ್ಟ್ ಆಫ್ ದ ಲೋಯೆಸ್ಟ್. ಸೊ ಇದೊಂದು ಭಾಳ ಒಂದು ದೊಡ್ಡ ಅವಕಾಶ ನಮಗೆ. ಯಾಕೆಂದರೆ ವಿ ಕ್ಯಾನ್ ಇನ್ವೈಟ್ ಪೀಪಲ್ ಫ್ರಮ್ ಅರೌಂಡ್ ದ ವರ್ಲ್ಡ್. ವಿ ಕ್ಯಾನ್ ಗೆಟ್ ದ ಬೆಸ್ಟ್ ಪ್ರಾಕ್ಟಿಸಸ್, ವಿ ಕ್ಯಾನ್ ಗೆಟ್ ಕ್ಯಾಪಿಟಲ್, ಐಡಿಯಾಸ್, ಕೊಲಾಬರೇಷನ್ಸ್. ಯಾಕೆ ಇದನ್ನೆಲ್ಲ ನಾವು ವಿ ಕ್ಯಾನ್ ಡೂ ಎ ವೆಟ್ಲ್ಯಾಂಡ್ಸ್ ಇನೋವೇಷನ್ ಸೆಂಟರ್. ಈ ಸಂಶೋಧನೆ ಮಾಡಿ ವಿ ಕ್ಯಾನ್ ಗೆಟ್ ನ್ಯೂ ಐಡಿಯಾಸ್ ಟು ದ ಲೋಕಲ್ ಕಮ್ಯುನಿಟೀಸ್, ಲೋಕಲ್ ಪೀಪಲ್ ಟು ಕ್ರಿಯೇಟ್ ನ್ಯೂ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಈಕೋ ಟೂರಿಸಮ್ ಮಾಡ್ಬೋದು, ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಬಿಸ್ನೆಸ್ ಮಾಡ್ಬೋದು. ಸೊ ಇಟ್ ಇಸ್ ಸೋ ಇಂಪಾರ್ಟೆಂಟ್. ಈ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಇಸ್ ದ ಮೋಸ್ಟ್ ಕ್ರಿಟಿಕಲ್ ಪಾರ್ಟ್. ಇದೊಂದು ನಮಗೆ ಒಂದು ಭಾಳ ದೊಡ್ಡ ಅವಕಾಶ ಇದೆ. ಆ್ಯಂಡ್ ಸಿನ್ಸ್ ವಿ ಹ್ಯಾವ್ ಗಾಟ್ ರಾಮ್ಸಾರ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, this is something that we all have to get together with the local stakeholders, with the international partners, to create tremendous value for the people of Aganashni and set an example that ee tara ಒಂದು biodiversity ನಲ್ಲಿ ಇಷ್ಟು ವ್ಯಾಲ್ಯೂ ಕ್ರಿಯೇಟ್ ಮಾಡಬಹುದು. and they can be economic progress while community progress and income also generation. So income ಯಾವ ಥರ ಜನರೇಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿ? ವಾಟ್ ಆರ್ ಸಮ್ ಸೊ ನಾನು ಹೇಳಿದ್ದೀನಿ ಈಕೋ ಟೂರಿಸಮ್ ಬಗ್ಗೆ ಒಂದು. ಈಗ ನೋಡಿ ಎಲ್ಲರಿಗೂ ಮನೆ ಇದೆ, ಆದರೆ ಮಾರ್ಕೆಟಿಂಗ್ ಇಲ್ಲ, ಅದನ್ನು ಹೇಗೆ ನಡೆಸೋದಂತೂ ಗೊತ್ತಿಲ್ಲ. ರೈಟ್, ಬ್ಯೂಟಿಫುಲ್ ಇದೆ, ಭಾಳ ಸೀನರಿ. ಸೊ ಅವರಿಗೆ ಇದರಲ್ಲೆಲ್ಲ ನಾವು ಅವರಿಗೆ ಇಲ್ಲದ ಬಂಡವಾಳ, ಡಿಸೈನ್, ಮಾರ್ಕೆಟಿಂಗ್, ಟ್ರೈನಿಂಗ್ ಮತ್ತು ಕಸ್ಟಮರ್ಸನ್ನು ಕರ್ಕೊಂಡು ಬರೋದು. ದೆನ್ ದೇ ಕೆನ್ ಆಲ್ವೇಸ್ ಡೂ ರೆವೆನ್ಯೂ ಶೇರ್ ಮಾಡ್ಕೊಂಡ್ಬಿಟ್ಟು ಈಗ 50 ಫ್ಯಾಮಿಲೀಸ್ ಕ್ಯಾನ್ ಸ್ಟಾರ್ಟ್, ಕ್ಯಾನ್ ಗ್ರೋ ಅಪ್ ಟು 100-150 ಫ್ಯಾಮಿಲೀಸ್ ಇನ್ಕಮ್ ಜನರೇಷನ್ ಆಗುತ್ತೆ. ಸೊ ವೆನ್ ಯು ಹ್ಯಾವ್ ಕಸ್ಟಮರ್ಸ್ ಯು ಹ್ಯಾವ್ ಟು ಗ್ರೋ ಯುವರ್ ಫುಡ್, ಅದರಲ್ಲೂ ನಿಮಗೆ ಇನ್ಕಮ್ ಬರುತ್ತೆ. ಹೇಗೂ ನಿಮಗೆ ಚಿಪ್ಪು, ಆಲ್ ದೋಸ್ ಸೀ ಫುಡು ಗ್ರೋ ಆಗ್ತಾಯಿದೆ, ಅದರಲ್ಲೂ ಇನ್ಕಮ್ ಬರುತ್ತೆ. ಅದರಲ್ಲಿ ಹೈಯರ್ ದೆನ್ ವ್ಯಾಲ್ಯೂ ಎಡಿಷನ್ ಆಗುತ್ತೆ. ಜಾಗದಲ್ಲೆಲ್ಲ ಪ್ರಾಬ್ಲಮ್ ಇದೆ, ಆದರೆ ರೈನ್ ವಾಟರ್ ಹಾರ್ವೆಸ್ಟಿಂಗು ಮಾಡ್ಬೋದು, ಬೋರ್ವೆಲ್ಲೆಲ್ಲ ರೀಚಾರ್ಜಿಂಗ್ ಮಾಡಬೇಕು. ನಮಗೆ 4,000 mm ರೈನ್ ಬರುತ್ತೆ, ಅದು ನಾವು ಚೆನ್ನಾಗಿ ರೈನ್ ಮಾಸ್ಟರ್. Today's Aganashni wetland is declared as a Ramsar wetland of international significance. Now with that tag, we have got the better status in the system, that globally a lot of people will start coming to the India to carry out the study and to visit the region. And also as per the Ramsar protocol, there has to be authority. We need to think about wise use of wetland. That's where we have suggested to have the Aganashni Ramsar Wetland Authority, so that the Wetland Authority can come up with a mechanism for the wise use of wetland, and also with the site, the specific the management plan also, so that the local people get the benefit, local people can harvest the resources, there are value addition, so that there is a boost in economy also happen. So our agenda is to promote the cluster-based development, so that there is a value addition to the natural resources happen through the local industries and local people get the benefit. And today if you look at the Aganashni is one of the most productive ecosystem. When we did the quantification of the sand, salt, fishery, etc., it amounts to about 1 million rupee per hectare, about 7,000 the fishing community. Those are the people getting benefit because of the nature. We need to sustain it. To sustain it, we need to have the wise management, wise use management of the wetland. So with that,